ಮಾಡೋದು ಎಷ್ಟು ಸುಲಭನೋ ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ ಈ ಸಿಂಪಲ್ ಲೆಮನ್ ಗಾರ್ಲಿಕ್ ಮ್ಯಾಗಿ ರೆಸಿಪಿ. ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ನಾವು ಚಹಾ ಮಾಡ್ತೇವಲ್ಲ ನೋಡಿ, ಅದಕ್ಕಿಂತ ಸುಲಭವಾಗಿದೆ ಈ ರೆಸಿಪಿ. ಮಿಸ್ ಮಾಡ್ತೇ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಓಕೆ, ಬನ್ನಿ ತಡ ಮಾಡಿದೆ ಶುರು ಮಾಡೋಣ. ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 2 ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಲ್ಲಿ 2 ತೊಗೋಬೇಕಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ಇಲ್ಲಿ ಸೈಡ್ನಲ್ಲಿ ನೀರು ಕೂಡ ನಾನು ಕುದಿಯೋದಕ್ಕೆ ಇಟ್ಟಿದ್ದ. ಕುದಿಯುವಂಥ ನೀರಿನಲ್ಲಿ ಈ ಮ್ಯಾಗಿ ಪ್ಯಾಕೆಟ್ ಹಾಕ್ಕೊಂಡು ಒಂದು 2-3 ನಿಮಿಷ ಹೈ ಫ್ಲೇಮ್ದಲ್ಲಿ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ತುಂಬ ಸಿಂಪಲ್ಲಾಗಿ ಝಟ್ಪಟ್ಟಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಹೈ ಫ್ಲೇಮ್ದಲ್ಲಿ ಒಂದು 3 ನಿಮಿಷ ನಾನು ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೀರು ಮತ್ತು ಈ ಮ್ಯಾಗಿನ ಸಪ್ರೇಟಾಗಿ ಮಾಡ್ತಿದ್ದೀನಿ. ಓಕೆ, ಇವಾಗ ಎಲ್ಲನೂ ಸೇರಿಸಿ ಈ ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಡಾಯಿ ಇಟ್ಕೊತಿದ್ದೀನಿ. ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕಿದ್ರಲ್ಲಿ. ಅದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ನಿಮ್ಮ ಮಕ್ಕಳು ಖಾರ ತಿನ್ನೋಲ್ಲ ಅಂದರೆ ನೀವಿಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು, ಅಥವಾ ಸಪ್ಪನ ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕೋಬೋದು ಇದರಲ್ಲಿ. ಓಕೆ, ಎರಡೂ ಸೇರಿಸಿ ಪೂರ್ತಿಯಾಗಿ ಕೆಂಪಾಗಬೇಕು, ಆ ರೀತಿ ಇದನ್ನು ಹುರ್ಕೋಬೇಕು. ಓಕೆ ನೋಡಿ, 2 ಕೆಂಪಾದಮೇಲೆ ಗ್ಯಾಸ್ ನಾನು ಬಂದ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪನೇ ಅರಿಶಿಣ ಮತ್ತು 1-2 ಮ್ಯಾಗಿ ಪ್ಯಾಕೆಟ್ ಹಾಕ್ತಿದ್ದೀನಿ ಇದರಲ್ಲಿ, ಅಂದರೆ ಮಸಾಲಾನ ಸೇರಿಸ್ತಿದ್ದೀನಿ. 2 ಪ್ಯಾಕೆಟ್ ತೊಗೊಂಡಿನಲ್ವ, ಈಗ 2 ಪ್ಯಾಕೆಟ್ ಮಸಾಲಾನ ಇದರಲ್ಲಿ ಹಾಕ್ಕೊಂಡಿನಿ. ಇವಾಗ ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಬೇಯಿಸಿದಂತಹ ಮ್ಯಾಗಿನ ಸೇರಿಸ್ತಿದ್ದೀನಿ. ಇವಾಗ ಗ್ಯಾಸ್ ಚಾಲು ಮಾಡ್ಕೊತಿದ್ದೀನಿ ನಾನು. ಗ್ಯಾಸ್ ಚಾಲು ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಹೈ ಫ್ಲೇಮ್ದಲ್ಲಿ ಇದನ್ನು ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಓಕೆ ನೋಡಿ, ನೀಟಾಗಿ ಇದನ್ನು, ಮತ್ತು ಮಕ್ಕಳಿಗಂತೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಸೊ ಮಕ್ಕಳಿದ್ರೆ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಿದ್ದೀನಿ. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಮೊದಲೇ ಕೂಡ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಮತ್ತು ಈ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನಿಂಬೆಹಣ್ಣಿನ ರಸ ಮಾತ್ರ ಇದರಲ್ಲಿ ಮಿಸ್ ಮಾಡಬಾರ್ದು, ತುಂಬಾ ರುಚಿಯಾಗಿರುತ್ತೆ. ಸಖತ್ ರುಚಿಯಾದ ಸಿಂಪಲ್ಲಾಗಿ ಮಾಡುವಂತಹ ಲೆಮನ್ ಗಾರ್ಲಿಕ್ ಮ್ಯಾಗಿ ರೆಸಿಪಿ ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗ ಮೇಲೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ತಿನ್ನೋಡಿ, ಸೂಪರ್ ಆಗಿರುತ್ತೆ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು. ಖಂಡಿತ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಮತ್ತೊಮ್ಮೆ.